ಸುಧೀರ್ ಕುಮಾರ್ ಅವರೇ? ಇಲ್ಲ, ಅಲ್ಲ, ನೀವು ಬಂಚ್ ಆಫ್ ಥಾಟ್ಸ್ನ ಉದಾಹರಣೆ. ಹೌದೌದು, ಸ್ನೇಹಿತರು ನಮ್ಮ ಪಡ್ಕೆ ಅವರು, ನಾನು ಈಗಲೂ ಹೇಳ್ತೇನೆ, ಅವರು ಬಿ ಜೆ ಪಿಯ ಧ್ವನಿಯಾಗಿ ಅವರು ಮಾತಾಡ್ತಾ ಇಲ್ಲ ಅಂತ. ಯಾಕೆಂದರೆ ಆರ್ ಎಸ್ ಎಸ್ಸಿನ ಧ್ವನಿ ಮತ್ತು ಬಿ ಜೆ ಪಿಯ ಧ್ವನಿ ಎರಡಕ್ಕೂ ಆ ಟೋನೇ ಬೇರೆ ಇದೆ. ಇಂಟೋನೇಷನ್ ಅಂತಿದ್ದೀವಲ್ಲ, ಎರಡು ಟೋನ್ ಬೇರೆ ಇದೆ. ಅದು ಸಿ ಟಿ ರವಿ ಬಾಯಲ್ಲಿ ಕೇಳುವ ಆರ್ ಎಸ್ ಎಸ್ಸಿಗೂ, ಯತ್ನಾಳ್ ಬಾಯಲ್ಲಿ ಕೇಳುವ ಆರ್ ಎಸ್ ಎಸ್ಸಿಗೂ, ಆರ್ ಎಸ್ ಎಸ್ಸಿನ ಮೂಲ ನೆಲೆಯಿಂದ ಬಂದಿರತಕ್ಕಂಥ ಆರ್ ಎಸ್ ಎಸ್ಸಿಗೆ ಮಾತ್ರ ನಿರ್ದಿಷ್ಟವಾಗಿ ದುಡಿತಕ್ಕಂಥ ಒಬ್ಬ ಆರ್ ಎಸ್ ಎಸ್ಸಿನ ಪ್ರಚಾರಕ, ಸಂಘ ಚಾಲಕನ ಮಾತುಗಳಿಗೂ ಧ್ವನಿಗೂ ಸಾರ್ವಜನಿಕ ಡಿಸ್ಕೋರ್ಸ್ನಲ್ಲಿ ತುಂಬ ವ್ಯತ್ಯಾಸ ಇದ್ದೇ ಇದೆ. ಹಾಗಾಗಿ ನಾನು ತುಂಬ ಜನ ಗೆಳೆಯರ ಹತ್ರ ಹೇಳ್ತಾ ಇರ್ತೀನಿ, ನೀವು ಅದು ಯತ್ನಾಳು, ಸಿ ಟಿ ರವಿ, ಈಶ್ವರಪ್ಪ ಇವ್ರು ಮಾತಾಡೋದನ್ನೆಲ್ಲ ನೋಡಿಬಿಟ್ಟು ಆರ್ ಎಸ್ ಎಸ್ ಇಂದೇ ವಾಯ್ಸ್ ಇವರು ಅಂತ ತಿಳ್ಕೊಳ್ಳೋದು ಬೇಡ. ಆರ್ ಎಸ್ ಎಸ್ನವರಿಗೂ ತುಂಬ ಸತಿ ಅನಿಸ್ತಿರುತ್ತೆ, ಇವರೆಲ್ಲ ನಮ್ಮ ಪರ ಮಾತಾಡೋದು ಬೇಡಪ್ಪ, ಮಾತಾಡೋದ್ರಿಂದ ಸಮಸ್ಯೆ ಆಗುತ್ತೆ ಅಂತ ಆರ್ ಎಸ್ ಎಸ್ನವರಿಗೂ ಅನಿಸ್ತಾ ಇರುತ್ತೆ. ಐ ಆಮ್ ಥ್ಯಾಂಕ್ ಗಾಡ್ ಅಂಡ್ ಥ್ಯಾಂಕ್ಸ್ ಟು ಮೈ ಫ್ರೆಂಡ್. ಯಾಕಂದರೆ ಪಡ್ಕೆ ಅವರು ಸ್ವಲ್ಪ ಇದರಲ್ಲಿ ಹೇಳಿದ್ದಾರೆ, ಅದನ್ನು ತುಂಬ ಸೆನ್ಸಿಬಲ್ ಆಗಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಒಂದು ಬಂಚ್ ಆಫ್ ಥಾಟ್ಸ್ನಲ್ಲಿ ಅದನ್ನು ಎಂಟೈರ್ ಕಂಟೆಕ್ಸ್ಟಲ್ಲಿ ನೋಡಿದರೂ ಸಹಿತ ಇಡೀ ಬಂಚ್ ಆಫ್ ಥಾಟ್ಸ್ ಅನ್ನುವಂಥದ್ದು ಈ ಮೂರು ಶತ್ರುಗಳು ಅನ್ನೋದನ್ನು ಕೆಟಗಾರಿಕಲಿ ಎಸ್ಟಾಬ್ಲಿಷ್ ಮಾಡಿದೆ. ಅದಕ್ಕೆ ನಾನು ಹಳೆಯ ಪುಸ್ತಕ ತಂದುಬಿಟ್ಟಿದ್ದೀನಿ, 1988ನೇ ಇಸ್ವಿಲಿ ಪ್ರಕಟ ಆದಂಥ ಓಲ್ಡ್ ಪ್ರಿಂಟ್ ತಂದುಬಿಟ್ಟಿದ್ದೀನಿ. ಯಾಕಂದರೆ ಈಗ ಎಡಿಟೆಡ್ ವರ್ಷನ್ ಬಂದುಬಿಟ್ಟಿದೆ ಕೆಲವು ಅಂತ ಹೇಳ್ತಿದ್ದಾರೆ. 88ನೇ ಇಸ್ವಿದೆ ತಂದಿದ್ದೀನಿ. ಅದರಲ್ಲಿ ಪ್ರತಿ ಪುಟದಲ್ಲೂ ಅದನ್ನು ಸಾಧಿಸಿ ತೋರಿಸ್ತಾರೆ ಅವರು. ಒಂದು ಬಂಚ್ ಆಫ್ ಥಾಟ್ಸ್ ಇದೆಯಲ್ಲ, ಅದು ಸಂಘಕ್ಕೆ ಒಂದು ನಿರ್ದೇಶಿತ ಕೃತಿ ಅಲ್ಲ ಅಂತ ಏನಾದರೂ ಒಪ್ಕೊಂಡ್ಬಿಟ್ರೆ ಆರ್ ಎಸ್ ಎಸ್ನವರು, ಅವ್ರು ತುಂಬ ಸಮಸ್ಯೆಗಳಿಗೆ ಉತ್ತರ ಕೊಡೋದ್ರಿಂದ ವಾಪಸ್ ಹೊರಟೋಗ್ಬಿಡ್ತಾರೆ. ಆದರೆ ಇಲ್ಲೊಂದು ಸ್ಪಷ್ಟವಾಗಿ ತಿಳ್ಕೊಬೇಕೇನು ಅಂದರೆ, ಸಂಘದ ಕಾರ್ಯಪದ್ಧತಿಯನ್ನ ನಿರ್ಮಾಣ ಮಾಡಿದವರು ಅದು ಸಂಸ್ಥಾಪಕರು ಕೇಶವ ಬಲರಾಮ್ ಹೆಡ್ಗೇವಾರ್. ಆದರೆ ಅದಕ್ಕೆ ಥಾಟ್ಸ್ಗಳನ್ನು ಸ್ಪಷ್ಟವಾಗಿ ಕೊಟ್ಟವರು ಗುರೂಜಿ ಅನ್ನೋದೇ ಆರ್ ಎಸ್ ಎಸ್ ವಲಯದ ಸ್ಪಷ್ಟವಾದಂಥ ಅಭಿಪ್ರಾಯ. ಗುರೂಜಿ ಅಂದ್ರೆ 2ನೇ ಸರಸಂಘ ಚಾಲಕರು. ಸಂಘದ ಚಿಂತನೆಯ ದೃಷ್ಟಿ ಬಂದಾಗ ಇವೆರಡು ಕೃತಿಗಳೇ ಬಾರಿ ಅಧಿಕೃತವಾಗಿ ಅವರ ಸಂಘಕ್ಕೆ ಒಂದು ಬೈಬಲ್ ಇದ್ದಂಗೆ, ಸಂಘಕ್ಕೆ ಭಗವದ್ಗೀತೆ ಇದ್ದಂಗೆ, ಸಂಘಕ್ಕೆ ಕುರಾನ್ ಇದ್ದಂಗೆ ಅವರಿಗೆ ಆ ಸಂಘಟನೆ ಆಗಿದ್ದ ದೃಷ್ಟಿಯಿಂದ ಅದು ಇಟ್ಕೊಂಡಿದ್ದಾರೆ. ಭಾರತದ ಧರ್ಮ ಸಂಸ್ಕೃತಿಯನ್ನು ಪ್ರತಿಪಾದಿಸಲಿಕ್ಕೆ ಶ್ರುತಿ, ಸ್ಮೃತಿ, ಪುರಾಣ, ಜನಪದ ಇವೆಲ್ಲವೂ ಸೇರ್ಕೊಂಡು ನಮ್ಮ ಸಂಸ್ಕೃತಿಯನ್ನ ನಾವು ಉದ್ದೀಪನಗೊಳಿಸಿದ್ದೀವಿ ಅಥವಾ ಸಮೃದ್ಧಿಗೊಳಿಸಿದ್ದೀವಿ. ಬಟ್ ಆರ್ ಎಸ್ ಎಸ್ ಇವೆಲ್ಲ ವಿಚಾರಧಾರೆಯಿಂದ ಹೊರತಾಗಿ ನಿಂತು ಅದು ಒಂದು ಪರದೇಶಿ ವಿಚಾರಧಾರೆಯಿಂದ, ಪರದೇಶಿ ಅನ್ನೋ ಶಬ್ದವನ್ನು ಬೇರೆ ತರ ತಗೋಬಾರ್ದು, ಹೊರದೇಶದ ವಿಚಾರಧಾರೆಗಳಿಂದ ಅದು ಸಂಘಟನಾತ್ಮಕವಾಗಿ ಪ್ರಭಾವಿತಗೊಂಡಿದೆ ಅನ್ನೋದು ಆರ್ ಎಸ್ ಎಸ್ ಸಿಗರ ಪ್ರತಿಪಾದನೆ. ಆರ್ ಎಸ್ ಎಸ್ ಭಾರತೀಯತೆಯನ್ನೇ ಸಂಪೂರ್ಣ ಪ್ರಕಟ ಮಾಡಲಿಕ್ಕೆ ಅದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ.